ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ ತಿಂಗಳು ಮೀನರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿರುವಂತಹ ಫಲಾಫಲಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ. ಆದ್ರಿಂದ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಮೀನರಾಶಿಯವರು ಸ್ವಭಾವತಃ ಕಾಳಜಿಪರ ಹಾಗೂ ಸಹಾನುಭೂತಿಯನ್ನ ಹೊಂದಿರುವವರು. ಈ ತಿಂಗಳಲ್ಲಿ ಗ್ರಹಗಳ ಚಲನೆ ನಿಮ್ಮ ಜೀವನದಲ್ಲಿ ಭಾವನಾತ್ಮಕವಾದಂತಹ ಸ್ಥಿರತೆ, ಸಂಬಂಧಗಳಲ್ಲಿ ಸೌಹಾರ್ದತೆ ಮತ್ತೆ ಹೊಸ ಅವಕಾಶಗಳನ್ನ ತರ್ತದೆ. ಕೆಲವೊಮ್ಮೆ ಅತಿಯಾದ ಭಾವನಾತ್ಮಕತೆ ನಿಮ್ಮನ್ನ ಗೊಂದಲಕ್ಕೆ ತರುವಂತ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ನೀವು ನಿಮ್ಮ ಭಾವನೆಗಳನ್ನ ಹೆಚ್ಚಾಗಿ ವ್ಯಕ್ತಪಡಿಸ್ತಾ ಹೋಗ್ತೀರಿ. ಹಾಗೆ ಹೊಸ ಅವಕಾಶಗಳು ನಿಮ್ಮ ಎದುರಿಗೆ ಬರ್ತವೆ. ಕೆಲವೊಮ್ಮೆ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ತೊಂದರೆಗಳನ್ನ ಅನುಭವಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಬಹುದು. ಮಹತ್ವದ ನಿರ್ಧಾರಗಳನ್ನ ಏನಾದ್ರೂ ನೀವು ಕೈಗೊಳ್ತೀರಿ ಅಂತ ಇದ್ರೆ ಆವಾಗ ಮೊದಲು ತಾಳ್ಮೆ ಮತ್ತೆ ವಿವೇಕವನ್ನ ಬಳಸೋದು ಮುಖ್ಯ. ಯೋಚನೆ ಮಾಡಬೇಕಾಗತ್ತೆ ಅಂತ ಅರ್ಥ. ನೀವು ಹೊಸ ಜನರನ್ನ ಸಾಮಾಜಿಕವಾಗಿ ಭೇಟಿಯಾಗ್ತೀರಾ. ಅವರ ಒಂದು ಸಹಕಾರವನ್ನ ಬೆಳೆಸೋದಕ್ಕೆ ಕೂಡ ನಿಮಗೆ ಇದು ಉತ್ತಮವಾದಂತ ಸಮಯ ಅಂತ ಹೇಳ್ಬೋದು. ಉದ್ಯೋಗ ಕ್ಷೇತ್ರದಲ್ಲಿ ಏಪ್ರಿಲ್ ತಿಂಗಳು ಮಿಶ್ರ ಫಲಿತಾಂಶವನ್ನ ನೀಡ್ತದೆ. ಹೊಸ ಪ್ರಾಜೆಕ್ಟ್ಗಳು ಮತ್ತು ಜವಾಬ್ದಾರಿಗಳು, ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದಂಥ ಸಹಕಾರವನ್ನ ನೀವು ಪಡಿತೀರಾ. ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಗಮನ ಇರಬೇಕಾಗತ್ತೆ. ತಾಳ್ಮೆ ಅತಿ ಅವಶ್ಯಕವಾಗಿ ಇರಬೇಕಾಗತ್ತೆ. ನೀವು ನಿಮ್ಮ ಶ್ರಮದಿಂದ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆಯಬಹುದು. ಏನಾದ್ರೂ ನೀವು ವ್ಯವಹಾರಗಳನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಈ ತಿಂಗಳು ತುಂಬಾನೇ ಸೂಕ್ತವಾಗಿದೆ. ಹೊಸ ವ್ಯವಹಾರ ಅಥವಾ ಯೋಜನೆಗಳು ಏನಾದ್ರೂ ಇದ್ರೆ ಯಶಸ್ವಿಯಾಗುವಂತ ಸಾಧ್ಯತೆ ಇದೆ. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಸ್ಥಿರವಾಗಿದೆ. ಆದ್ರೆ ನಿಯಂತ್ರಣ ಅನ್ನುವಂಥದ್ದು ಕೂಡ ಅಗತ್ಯವಾಗಬೇಕಾಗತ್ತೆ. ಖರ್ಚುಗಳ ಮೇಲೆ ಜಾಗೃತಿ ಅತಿ ಅವಶ್ಯಕ ಅಂತ ಹೇಳ್ತೀನಿ. ಆಕಸ್ಮಿಕವಾದಂತಹ ಖರ್ಚುಗಳು ಕೂಡ ಸಂಭವಿಸಬಹುದು. ಹೂಡಿಕೆ ಮತ್ತೆ ಸಾಲದ ವಿಷಯದಲ್ಲಿ ತುಂಬಾ ಜಾಗೃತೆಯಾಗಿ ನೀವು ವ್ಯವಹರಿಸಬೇಕಾಗತ್ತೆ. ಅತಿಯಾದಂತಹ ಖರ್ಚನ್ನ ತಡೆಯೋದಕ್ಕೆ ನೀವೊಂದು ಖರ್ಚಿನ ಒಂದು ಪ್ಲಾನಿಂಗ್ಸ್ ಅನ್ನ ಮಾಡಬೇಕಾಗತ್ತೆ. ಪ್ರೀತಿ ಜೀವನದಲ್ಲಿ ಈ ತಿಂಗಳು ಭಾವನಾತ್ಮಕತೆಯ ಒಂದು ಪ್ರಮುಖವಾದಂಥ ಸಮಯ. ಅತಿಯಾದಂಥ ಭಾವನಾತ್ಮಕತೆ ಅಥವಾ ಅನುಮಾನದಿಂದ ಸಂಬಂಧಗಳಲ್ಲಿ ಗೊಂದಲ ಉಂಟಾಗಬಹುದು. ನಿಮ್ಮ ಸಂಗಾತಿಯ ಭಾವನೆಗಳನ್ನ ಗೌರವಿಸುವುದು ಅತಿ ಅವಶ್ಯಕ. ಕುಟುಂಬ ಜೀವನದಲ್ಲಿ ಈ ತಿಂಗಳು ನೀವು ಸಂತೋಷದ ಒಂದು ಕ್ಷಣಗಳನ್ನ ಕಳಿತೀರಾ. ಮನೆಯಲ್ಲಿ ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮಗಳು ಕೂಡ ನೆರವೇರುವಂತ ಲಕ್ಷಣಗಳಿದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿದೆ. ಓದಿನಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನ ತೋರ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತಯಾರಿಯನ್ನ ನಡೆಸ್ತೀರಾ. ಅದರಿಂದ ಒಳ್ಳೆ ನಿಮ್ಮ ಒಂದು ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಉತ್ತಮವಾದಂತಹ ಫಲಿತಾಂಶವನ್ನ ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೊಸ ಕೋರ್ಸ್ಗಳು ಅಥವಾ ತರಬೇತಿಗಳು ನಿಮಗೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿದೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ನಿಯಮಿತವಾದಂತಹ ವ್ಯಾಯಾಮ, ಧ್ಯಾನ ಹಾಗೆ ಸಮತೋಲಿತವಾದಂತಹ ಆಹಾರವನ್ನ ಸೇವಿಸಬೇಕಾಗತ್ತೆ. ನಿಮಗೆ ಶುಭ ದಿನಗಳು 5, 10, 16, 23, 29. ನಿಮ್ಮ ಶುಭ ಬಣ್ಣ ನೀಲಿ ಹಾಗೂ ನೇರಳೆ. ನಿಮ್ಮ ಶುಭ ಸಂಖ್ಯೆ 7. ನೀವೇನಾದ್ರೂ ಪರಿಹಾರಗಳನ್ನ ಮಾಡಬೇಕು ಅಂತ ಇದ್ರೆ ಗುರುವಾರದ ದಿನ ಗುರುದೇವರ ಪೂಜೆಯನ್ನ ಮಾಡಬೇಕು. ನೀಲಿ ಅಥವಾ ನೇರಳೆ ಬಣ್ಣದ ವಸ್ತ್ರವನ್ನ ಧರಿಸಿ ಓಂ ಗುರುವೇ ನಮಃ ಎನ್ನುವಂಥ ಮಂತ್ರವನ್ನ ಜಪಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಏಪ್ರಿಲ್ ತಿಂಗಳು ಈ ಮೀನರಾಶಿಯವರಿಗೆ ಒಂಥರ ಭಾವನಾತ್ಮಕವಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಅದರ ಜೊತೆಗೆ ಹೊಸ ಅವಕಾಶಗಳನ್ನ ಅರಿತು ನೀವು ಒಳ್ಳೆಯ ಒಂದು ಸಾಧನೆಯನ್ನ ಮಾಡ್ತೀರಾ. ಹಣಕಾಸಿನಲ್ಲಿ ಸ್ವಲ್ಪ ಜಾಣ್ಮೆ ಇರಬೇಕಾಗತ್ತೆ. ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನ, ಹೊಸ ಅನುಭವಗಳನ್ನ, ಸಂತೋಷವನ್ನ ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಧನ್ಯವಾದಗಳು.